ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುತನು ಕನ್ನಡ ವ್ಲಾಗ್ಸ್. ಸೊ ಇವತ್ತು ಭಾನುವಾರ ನಾವೆಲ್ಲರೂ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದನೇ ವಿಡಿಯೋ ಮಾಡೋಣ ಅನ್ಕೊಂಡೆ, ಬಟ್ ಆಗಿಲ್ಲ. ಸೊ ಇವಾಗ ಹೋಗ್ತಾ ಹಂಗೆ ಅಂದವೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ಸೊ ಇವಾಗ ಫಸ್ಟ್ಲಿ ನಾನು, ಅನ್ವಿತಾ, ಮಮ್ಮಿ ಮತ್ತೆ ಅಲ್ಲಿ ಮುಂದೆ ಏಮಿ ಮತ್ತೆ ಪ್ರಸಾದ್ ಇದ್ದಾರೆ. ಸೊ ಇಲ್ಲಿಂದ ಹೋಗ್ತಾ ಅಲ್ಲಿ ದೊಡ್ಡಮ್ಮ ಮನೆಗೆ ಹೋಗಿ ಅಲ್ಲಿ ನಮ್ಮ ಅತ್ತಿಗೆದಿರನ್ನ ಪಿಕ್ ಮಾಡಿ ಆಮೇಲೆ ಚಿಕ್ಕಪೇಟೆಗೆ ಹೋಗೋದು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಓಕೆನಾ? ಸೊ ಹಾಯ್, ಎಲ್ಲೋಗ್ತಾ ಇದ್ದೀರಾ? ಎಲ್ಲೋಗ್ತಾ ಇದ್ದೀರಾ? ನಮಗೆ ನಾಚಿಕೆ ಆಗ್ತಾ ಇದೆ ಅಲ್ಲ? ಎಲ್ಲೋಗ್ತಾ ಇದ್ದೀರಾ ಹೇಳಿ, ಎಲ್ಲೋಗ್ತಾ ಇದೆಯಾ? ಸೀರಿ ಸೊ ಇವಾಗ ಇಲ್ಲಿ ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಅತ್ತಿಗೆದಿರಿಬ್ರನ್ನ ಕರ್ಕೊಂಡು ಇಲ್ಲಿಂದ ನೆಕ್ಸ್ಟು ಚಿಕ್ಕಪೇಟೆಗೆ ಹೋಗಬೇಕು ಅಂತೇಳಿ ಅಷ್ಟರಲ್ಲಿ ಜ್ಯೂಸ್ ಕೊಟ್ಟರು. ಜ್ಯೂಸ್ ಕುಡಿತಾ ಇದ್ದೀವಿ. ಸೊ ಇವನಿಗಂತೂ ಸ್ವಲ್ಪ ನಾಚಿಕೆ ಜಾಸ್ತಿ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದಿದ ತಕ್ಷಣ ಎದ್ದು ಹೊಂಟೋದ. ಹಾಗೆ ನನ್ನ ಮಗಳಿಗೆ ಮನೇಲಿ ಟಿಫನ್ ಮಾಡಿರಲಿಲ್ಲ, ಅವಳು ಬರ್ತಾ ಕಾರಲ್ಲೇ ತಿನ್ಸ್ಕೊಂಬಂದಿದ್ದರಿಂದ ಇಲ್ಲಿ ಸ್ವಲ್ಪ ಬಟ್ಟೆ ಚೇಂಜ್ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಟಿದ್ವಿ. ಮುಂದೆ ಹತ್ಕತ್ತೇನ ಅವಳ ಹತ್ತಿಲ್ಲ ಹಿಂದೆ. ಸೊ ಇವಾಗ ಇಲ್ಲಿ ಚಿಕ್ಕಪೇಟೆಯಲ್ಲಿ ಸುದರ್ಶನ್ ಸಿಲ್ಕ್ ಆಪೋಸಿಟಲ್ಲಿರೋ ಒಂದು ಶಾಪಲ್ಲಿ ಕೊಡೋರಿಗೆ ಯಾರಿಗೆಲ್ಲರಿಗೂ ಸೀರೆಗಳ್ನ ಕೊಡಬೇಕಲ್ಲ, ಗಿಫ್ಟೆಡ್ ಸ್ಯಾರಿಗಳು ಅಂಥವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಹುಡುಗಿ ಮನೆಯವರು, ಹುಡುಗನ ಮನೆಯವರು, ಎರಡೂ ಕಡೆ ಮನೆಯವರು ಅವ್ರವ್ರ ಫ್ಯಾಮಿಲಿಗಳಿಗೆ ಸೀರೆಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಷ್ಟು ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ಸ್ಯಾರಿಗಳು ಇದಿದೆ. ಸೊ ಇವಾಗ ಇಲ್ಲಿ ನಾವು ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಫಿನಿಷ್ ಮಾಡಿದ್ವಿ, ಅಂದರೆ ಗಿಫ್ಟೆಡ್ ಸ್ಯಾರಿಗಳದ್ದು ಮಾತ್ರ. ಈ ಕಡೆ ನಾವು ಶಾಪ್ ಮಾಡ್ತಾಯಿದ್ವಿ, ಸೇಮ್ ಅದೇ ಅಂಗಡಿಯಲ್ಲಿ ಅದೇ ಇದರಲ್ಲಿ ಅವರು ಆ ಕಡೆ ಶಾಪಿಂಗ್ ಮಾಡ್ತಾಯಿದ್ರು. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಅವ್ರ ಶಾಪಿಂಗ್ನೆಲ್ಲ ಆಲ್ಮೋಸ್ಟ್ ಮುಗಿಸಿದ್ರು, ಅಂದರೆ ಗಿಫ್ಟೆಡ್ ಸ್ಯಾರಿಗಳದ್ದು. ಸೊ ನಾವು ಕೂಡ ಬಂದು ಪಟ ಅಂದರೆ ನಾವು ಮನೇಲೇ ಯಾರ್ಯಾರಿಗೆಲ್ಲ ಸೀರೆ ಕೊಡಬೇಕು ಅಂತೇಳಿ ಲಿಸ್ಟ್ ಮಾಡ್ಕೊಂಬಂದ್ವಿ. ಅಂಥದ್ದು ಅವ್ರಿಗೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಇಲ್ಲಿ ಶಾಪಿಂಗ್ ಮಾಡ್ತಾಯಿದ್ವಿ. ನಮಗೆಲ್ಲ ಪ್ರೈಸ್ ಸ್ವಲ್ಪ ಅಫೋರ್ಡಬಲ್ಲೇ ಅಂತ ಅನಿಸ್ತು. ಮತ್ತು ಇದು ನಿವೇದಿತೆ ಅವರ ದೊಡ್ಡಮ್ಮನಿಗೆ ಗೊತ್ತಿರೋರ ಅಂಗಡಿ ಅಂತೆ. ಸೊ ಹಾಗಾಗಿ ಪರವಾಗಿಲ್ಲ, ಪ್ರೈಸು ಕೂಡ ಅಫೋರ್ಡಬಲ್ಲೇ ಅಂತ ಅನಿಸ್ತು. ಚೆನ್ನಾಗಿತ್ತು, ಕಲೆಕ್ಷನ್ಸ್ ಕೂಡ ಇಷ್ಟ ಆಯಿತು. ಅಲ್ಲಿಂದ ಶಾಪಿಂಗೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮಗೆ ಪರಿಚಯ ಇರೋರೊಬ್ಬರು ಅಂಗಡಿ ಇತ್ತು ಅಲ್ಲಿ, ಅಂದರೆ ನಮ್ಮ ದೊಡ್ಡಮ್ಮವ್ರ ಗೊತ್ತಿರೋರೊಬ್ಬರು, ಅವ್ರದ್ದು ಕೂಡ ಒಂದು ಸ್ಯಾರಿ ಶಾಪ್ ಇದೆ. ಆದರೆ ಅಲ್ಲಿ ಬ್ರೈಡಲ್ ಸ್ಯಾರಿಗಳೆಲ್ಲ ಸಿಗಲ್ಲ ಅಂಥೇಳಿ ಅವರು ನಮಗೆ ಕಂಚಿಕೋ ಲಕ್ಷ್ಮೀ ಸೊಸೈಟಿ ಸಿಲ್ಕ್ಸ್ ಅಂತೇಳಿ ಈ ಶಾಪ್ನ ರೆಕಮೆಂಡ್ ಮಾಡಿದ್ರು. ಸೊ ಈ ಶಾಪ್ ಬಂದ್ಬಿಟ್ಟು ಬಿ ಭೈರಪ್ಪ ಕಾಂಪ್ಲೆಕ್ಸ್ ಆಪೋಸಿಟ್ ಫಸ್ಟ್ ಫ್ಲೋರಲ್ಲಿದೆ. ನನ್ನ ತಮ್ಮ ಮತ್ತು ನಿವೇದಿತ ಇಬ್ಬರು ಹುಡುಗರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತರ್ತೀವಿ ಅಂತೇಳಿ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ಸುಮ್ಮನೆ ಯಾಕೆ ವೆಯ್ಟ್ ಮಾಡ್ತಾ ಇರೋದು, ಅಟ್ಲೀಸ್ಟ್ ಅವ್ರು ಬರೋವರೆಗೂ ನಾವಾದ್ರೂ ನಮ್ಮ ಸೀರೆಗಳನ್ನ ಸೆಲೆಕ್ಟ್ ಮಾಡೋಣ ಅಂತೇಳಿ ಇಲ್ಲಿ ನನಗೆ ಸ್ಯಾರಿಗಳನ್ನ ನೋಡ್ತಾ ಇದ್ವಿ. ಹಾಗೆಯೇ ನಾವು ಫಸ್ಟು ಅವರು ತೋರಿಸಿದ್ರು ಸ್ವಲ್ಪ ಒಂದಷ್ಟು ಸ್ಯಾರಿಗಳನ್ನ. ಅದರಲ್ಲಿ ನನ್ನ ಹತ್ರ ಯಾವುದು ಇವಾಗ ಇಲ್ಲಲ್ಲ ರೇಷ್ಮೆ ಸೀರೆಗಳು, ಆ ಕಲರ್ನ ಹಾಗೆಯೇ ಯಾವುದು ಅದರಲ್ಲಿ ಇಷ್ಟ ಆಗುತ್ತಲ್ಲ ಇದನ್ನ ನಾನು ಸೆಲೆಕ್ಟ್ ಮಾಡಿದೆ. ಅದರಲ್ಲಿ ಅವರು ನಮಗೆ ಒಂದು ಸಲ ಸುಮ್ಮನೆ ವ್ರ್ಯಾಪ್ ಥರ ಒಂದು ಇದು ಮಾಡಿಬಿಟ್ಟು ಸೀರೆನ ಉಡ್ಸ್ಬಿಟ್ಟು ತೋರಿಸ್ತಾರೆ, ಆವಾಗ ಹೆಂಗೆ ಕಾಣಿಸುತ್ತೆ ಲುಕ್ಕು ಅಂತೇಳಿ. ಏಕೆಂದರೆ ಸುಮ್ಮನೆ ಹಾಗೆ ಹಾಕ್ಕೊಂಡ್ರೆ ಗೊತ್ತಾಗೋಲ್ಲ ನಿಮಗೆ, ಲುಕ್ ವೈಸ್ ನೀವು ನೋಡಿ ಅಂತೇಳಿ ಸುಮ್ಮನೆ ಈ ಥರ ಉಡ್ಸಿ ತೋರಿಸ್ತಾರೆ. ಆವಾಗ ನಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತಲ್ವ, ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತೇಳಿ ಇವಾಗ ಇಲ್ಲಿ ಉಡ್ಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಮತ್ತು ಕಲೆಕ್ಷನ್ಸ್ ಕೂಡ ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿತ್ತು ಅನ್ನಿಸ್ತು ನನಗೇನೋ. ಹಾಗೆ ಇಲ್ಲಿ ಬಂದ್ಬಿಟ್ಟು ನನಗೆ, ಮಮ್ಮಿಗೆ ನೈಟು ಮತ್ತು ಡೇಗೆ 2 ಟೈಮ್ಗೂ ಸಿಲ್ಕ್ ಸ್ಯಾರಿಗಳು, ಹಾಗೆಯೇ ನಿವೇದಿತನಿಗೆ 3 ಸ್ಯಾರಿಗಳು. ನಮ್ಮ ಕಡೆ ಎಲ್ಲ ಶಾಸ್ತ್ರದಲ್ಲಿ ಮದುವೆ ಹುಡುಗಿಗೆ ಧಾರೆ ಸೀರೆ ಇರ್ಬೋದು, ರಿಸೆಪ್ಷನ್ ಸೀರೆ ಮತ್ತು ಎಂಗೇಜ್ಮೆಂಟ್ ಸೀರೆ. ಏಕೆಂದರೆ ಇವ್ರಿಗೆ ಎಂಗೇಜ್ಮೆಂಟ್ ಇನ್ನೂ ಮಾಡಿರಲಿಲ್ಲ. ಸೊ ಚೌಟ್ರಿಲೇನೇ ಎಂಗೇಜ್ಮೆಂಟ್ ಕೂಡ ಮಾಡೋಣ ಅಂಥೇಳಿ ಎಂಗೇಜ್ಮೆಂಟ್ ಸ್ಯಾರಿ 3 ಸ್ಯಾರಿನ ನಾವು ಹುಡುಗಿಗೆ ತೊಗೊಂಡ್ವಿ. ಇನ್ನು ನನಗೆ ಮುಹೂರ್ತಕ್ಕೊಂದು, ರಿಸೆಪ್ಷನ್ಗೆ ಒಂದು, ಮತ್ತು ಮಮ್ಮಿಗೂ ಅಷ್ಟೇ ಮುಹೂರ್ತಕ್ಕೊಂದು, ರಿಸೆಪ್ಷನ್ಗೆ ಒಂದು ಅಂತೇಳಿ 2 ಸೀರೆಗಳನ್ನ ತೊಗೊಂಡ್ವಿ. ಅಂದರೆ ಗ್ರ್ಯಾಂಡ್ ಸೀರೆಗಳಲ್ಲಿ 2 ಸೀರೆಗಳನ್ನ ತೊಗೊಂಡ್ವಿ. ಮಾಮೂಲಿ ಫ್ಯಾನ್ಸಿ ಸೀರೆಗಳಲ್ಲಿ ತುಂಬಾ ತೊಗೊಂಡ್ವಿ. ಅಂದರೆ ನಾನು ಒಂದು 4-5 ಸ್ಯಾರಿ ತೊಗೊಂಡೆ, ಮಮ್ಮಿ ಕೂಡ ಅಷ್ಟೇ ಡೈಲಿ ವೇರ್ ಸ್ಯಾರಿ, ಹಾಗೆಯೇ ಸ್ವಲ್ಪ ಫ್ಯಾನ್ಸಿ ಸೀರೆಗಳು ಈ ಥರ ಎಲ್ಲ ತೊಗೊಂಡ್ವಿ.
ಇನ್ನು ನಾನು ಬಂದ್ಬಿಟ್ಟು ರಿಸೆಪ್ಷನ್ಗೆ ಇವಾಗ ನನಗೇನು ಸೀರೆ ಉಡಿಸ್ತಾ ಇದ್ದಾರಲ್ಲ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ಸೊ ಹಾಗಾಗಿ ನಾನು ಇದೇ ತೊಗೊಳ್ಳೋಣ ಅಂತೇಳಿ, ಹಾಗೆ ನನ್ನ ಫೇಸ್ಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಹೇಳಿದ್ರು. ಸರಿ ಆಯಿತು ಇದಿರಲಿ ಅಂತೇಳಿ ತೊಗೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಹೇಗಿದೆ ಈ ಸ್ಯಾರಿ ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತಾ ಅಂತೇಳಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಲೈಟ್ ಸ್ಕೈ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿ ತೊಗೊಳ್ಳೋಣ ಅಂತೇಳಿ. ಆ ಕಾಂಬಿನೇಷನಲ್ಲಿ ನನಗಿಷ್ಟ ಆಗೋ ಥರ ಸ್ಯಾರಿಗೆ ಸಿಕ್ಕಿಲ್ಲ ಅಲ್ಲಿ. ಸೊ ಸರಿ ಆಯಿತು ಅಂತೇಳಿ ಇದು ಚೆನ್ನಾಗಿತ್ತು ಅನ್ನಿಸ್ತು ಅಂತೇಳಿ ತೊಗೊಂಡ್ವಿ. ಹಾಗೆ ಇಲ್ಲಿ ನಮ್ಮದು ಎಲ್ಲ ಆಲ್ಮೋಸ್ಟು ಸೆಲೆಕ್ಷನ್ ಆಯಿತು. ಇನ್ನು ನಿವೇದಿತಾ ಮತ್ತು ಏಮಿ ಬರಬೇಕಿತ್ತು. ಇಲ್ಲಿ ಮಮ್ಮಿದು ನಮ್ಮದು ಎಲ್ಲರದು ಸೆಲೆಕ್ಷನ್ ಆಗಿದೆ ಇವಾಗ. ಹುಡುಗಿ ಕಡೆಯವರು ಅಷ್ಟೇ. ಹಾಗೆ ಹುಡುಗಿ ರಾಮನ್ಗೂ ಕೂಡ ನಮ್ಮ ಕಡೆಯಿಂದ ಒಂದು ಸ್ಯಾರಿನ ಕೊಡ್ಸೋದಿತ್ತು. ಹಾಗೆ ಅವರು ಅಷ್ಟೇ ಅವ್ರ ಕಡೆಯಿಂದ ಒಂದು ಸ್ಯಾರಿನ ಎಲ್ಲ ಇದೇ ಶಾಪಲ್ಲಿ ಪರ್ಚೇಸ್ ಮಾಡಿದ್ವಿ. ಹಾಗೆ ಇಲ್ಲಿ ಇವಳು ಅಷ್ಟೇ, ನಿವೇದಿತಾನು ಅಷ್ಟೇ. ಅವರು ಒಂದಷ್ಟು ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಒಂದು 5-6 ಸ್ಯಾರಿಗಳನ್ನ ಉಡಿಸಿ ತೋರಿಸಿದ್ರು. ನೋಡ್ತಾ ಇರ್ಬೋದು ಇವಾಗ ಇದನ್ನ ಒಂದು ಉಡಿಸಿ ತೋರಿಸಿದ್ದಾರೆ. ಅವರು ಕೂಡ ಫೋಟೋದಲ್ಲಿ ಹೆಂಗೆ ಕಾಣುತ್ತೆ ಹಾಗೇನೇ ಹೆಂಗೆ ಕಾಣುತ್ತೆ ಏನು ಅಂತೆಲ್ಲ ಹೇಳಿ ಫೋಟೋಸು ವಿಡಿಯೋಸೆಲ್ಲ ನೋಡ್ತಾಯಿದ್ರು, ಹೆಂಗೆ ಕಾಣಿಸುತ್ತೆ ಎಷ್ಟಿದೆ ಅಂತೇಳಿ. ಸೊ ಸ್ಯಾರಿಗಳಂತೂ ಒಂದಕ್ಕೊಂದು ಒಂದು ತುಂಬಾ ಚೆನ್ನಾಗಿತ್ತು, ನಮಗಂತೂ ಇಷ್ಟ ಆಯಿತು. ಹಿಂಗೆ ಡೈರೆಕ್ಟ್ ರಿಸೆಪ್ಷನ್ ಜೂಟ್ ನಮ್ಮ ಹುಡುಗ ರೆಡಿ ಡ್ರೆಸ್ ಇದೆ ಓಕೆ ನಮಗೆ. ಸೊ ಫೈನಲಿ ಸೀರೆ ಎಲ್ಲ ಶಾಪಿಂಗ್ ಮಾಡಿ ಬಿಲ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟು 750 ಆಗೋಗಿತ್ತು. ಸರಿ ಆಯಿತು ಅಂತೇಳಿ ಅವ್ರ ಮನೆ ಕಡೆ ಹೋದರು, ನಾವು ನಮ್ಮ ಮನೆ ಕಡೆ ಬಂದ್ವಿ. ಹಾಗೆ ಆನ್ ದ ವೇ ಇಲ್ಲಿ ಬರ್ತಾ ಐ ಥಿಂಕ್ ಗೊಲ್ರಟ್ಟಿ ಅನಿಸುತ್ತೆ, ಗೊಲ್ರಟ್ಟಿಯಿಂದ ನಾವು ಸ್ವಲ್ಪ ಮುಂದೆ ಅಲ್ಲಿ ಊಟ ಮುಗಿಸ್ಕೊಂಡು ಹಂಗೆ ನಮ್ಮ ಅತ್ತಿಗೆದಿರ್ನೆಲ್ಲ ಅವ್ರ ಮನೆಗೆ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋದ್ವಿ. ನಾವು ಮನೆಗೆ ಹೋದಾಗ ಆಲ್ಮೋಸ್ಟ್ ಒಂದು 11 o'clock 11:30 ಆಗೋಗಿತ್ತು, ಅಷ್ಟು ಲೇಟಾಗೋಗಿತ್ತು ಮನೆಗೆ ಹೋದಾಗ. ಸೊ ಆವಾಗ ನಾನು ವ್ಲಾಗೆಲ್ಲ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಾವು ಏನೇನು ಸ್ಯಾರೀಸ್ ಎಲ್ಲ ತೊಗೊಂಬಂದಿದ್ವಲ್ಲ ಅದನ್ನ ಪಪ್ಪಂಗೆ ಮತ್ತು ತಾತನಿಗೆಲ್ಲ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮಮ್ಮಿ ಸೀರೆ, ಮಮ್ಮಿಗೆ ನೈಟ್ ರಿಸೆಪ್ಷನ್ಗೆ ಅಂತೇಳಿ ತೊಗೊಂಡಿದ್ದಿದ್ದು ಸೀರೆ ಇದು. ಅಮ್ಮನ ಹತ್ರ ಈ ಕಲರ್ ಕಾಂಬಿನೇಷನಲ್ಲಿ ಸೀರೆ ಇರಲಿಲ್ಲ. ಹಾಗೆ ಇವಾಗೆಲ್ಲ ಇದೇ ಥರ ಸೀರೆ ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಸೊ ಅದರಿಂದ ಮಮ್ಮಿಗೆ ಈ ಕಲರಲ್ಲಿ ಮಮ್ಮಿಗೆ ಚೆನ್ನಾಗಿ ಕಾಣಿಸುತ್ತೆ ನೈಟ್ಗೆ ಅಂತೇಳಿ ಇದು ತಗೊಂಡ್ವಿ ನಾವು. ಇನ್ನು ನಮ್ಮ ಮಮ್ಮಿಗೆ ಈ ಥರ ಬಾರ್ಡರ್ ಇರೋ ಥರ ಎಲ್ಲ ಸೀರೆ ಎಲ್ಲ ಇಷ್ಟನೇ ಇಲ್ಲ. ವಿತೌಟ್ ಬಾರ್ಡರ್ ಸೀರೆ ಇಷ್ಟಪಡ್ತಾರೆ, ಅಥವಾ ಚಿಕ್ಕ ಬಾರ್ಡರ್ ಸೀರೆ ಇಷ್ಟಪಡ್ತಾರೆ. ಬಟ್ ಏನಂತಂದರೆ ಅಲ್ಲಿ ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋದೇ ದೊಡ್ಡ ಬಾರ್ಡ್ರದ್ದು. ನಮ್ಮಮ್ಮ ಹಂಗೂ ಎಲ್ಲ ಸೀರೆ ನೋಡ್ಸಿದ್ರು. ಬಟ್ ಇವಾಗೆಲ್ಲ ದೊಡ್ಡ ಬಾರ್ಡ್ರ್ ಸೀರೆನೇ ಬರ್ತಾ ಇರೋದು ಅಂತೇಳಿ ಈ ಸೀರೆನ ತೊಗೊಂಡ್ರು. ಸೊ ಅದಾದಮೇಲೆ ಇವಾಗ ಓಪನ್ ಮಾಡ್ತಾ ಇದ್ದೀನಲ್ಲ ಈ ಥರ ಸ್ಯಾರಿನ ಮಾರ್ನಿಂಗ್ ಮುಹೂರ್ತಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ಕಲರ್ ಸೀರೆನ ತೊಗೊಂಡ್ವಿ. ಬಟ್ ಅಮ್ಮನಿಗೆ ಆಲ್ಮೋಸ್ಟ್ ಎಲ್ಲ ಗ್ರೀನೇ ಆಗೋಯ್ತು. ಆಮೇಲೆ ಅನ್ಸ್ಕೊಂಡ್ವಿ ಅಯ್ಯೋ ಗ್ರೀನೇ ಆಗೋಯ್ತು ಎಲ್ಲ ಅಂತೇಳಿ. ಬಟ್ ಅಮ್ಮ ಬೇರೆ ಯಾವುದನ್ನು ಲೈಕ್ ಮಾಡ್ತಾ ಇರಲಿಲ್ಲ. ಇಲ್ಲ ನನಗೆ ಅದಲ್ಲ ಇದಲ್ಲ ಅಂತ ಇದ್ರು. ಅಲ್ಲಿರೋದ್ರಲ್ಲಿ ಇದೇ ನನಗೆ ಇಷ್ಟ ಆಯಿತು. ನನಗೂ ಅಷ್ಟೇ, ನನ್ನ ತಮ್ಮನಿಗೂ ಅಷ್ಟೇ. ಮಮ್ಮಿ ಸೀರೆ ಹೇಳಬೇಕು ಅಂದರೆ ನಾವೇ ಸೆಲೆಕ್ಟ್ ಮಾಡಿರೋದು. ಮಮ್ಮಿ ಹ್ಞೂ ಅಂತ ಇದ್ರು ಯಾವ ಸೀರೆ ತೋರಿಸಿದ್ರು ನಾವೇ ಸೆಲೆಕ್ಟ್ ಮಾಡಿ ಮಮ್ಮಿ ಮೇಲೆ ಇದು ಮಾಡಿಕೊಂಡು ಹಾಕಿ ನೋಡು ತೆಗೆದುಕೊಂಡ್ವಿ. ಸೊ ನನಗಂತೂ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಪ್ಯಾರೆಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹೇಗಿದೆ ಅಂತೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಓಕೆನಾ. ಇನ್ನು ನಾನು ಆಗಲೇ ಹೇಳ್ದಂಗೆ ಈ ಸೀರೆನ ನಾನು ನನಗೆ ರಿಸೆಪ್ಷನ್ಗೆ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ನಿಮಗೂ ಇಷ್ಟ ಆಗಿದ್ರೆ ನೀವು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದನ್ನು ನಾನು ನೈಟ್ ರಿಸೆಪ್ಷನ್ಗೆ ಅಂತೇಳಿ ತೊಗೊಂಡೆ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನನ್ನ ಮಕ್ಳ ಕಡೆಯಿಂದ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಅಲ್ಲ, ಮಾವಿನಕಾಯಿ ಡಿಸೈನ್ ಅಂತಾರೆ ಆಗಿಂದಿದ್ರಲ್ಲಿ. ಸೊ ಒಂಥರ ಏನೋ ಇಷ್ಟ ಆಯಿತು, ತೊಗೊಂಡೆ. ಇನ್ನು ಇದು ಬಂದ್ಬಿಟ್ಟು ಮಾರ್ನಿಂಗಿಗೆ ಅಂತೇಳಿ ತೊಗೊಂಡಿದ್ದೀನಿ. ವೈಟ್ ಕಲರು, ಪಿಂಕ್ ಕಲರ್ ಬಾರ್ಡ್ರು, ಹಾಗೆಯೇ
ಈ ಥರ ಗೋಲ್ಡ್ ಮತ್ತು ಸಿಲ್ವರ್ ಕಲರ್ದು ಇದರಲ್ಲಿ ವರ್ಕ್ ಆಗಿತ್ತು. ಇದು ಕೂಡ ಈ ಥರ ಬಾರ್ಡ್ರ್ ಪಿಂಕ್ ಕಲರ್ ಬಾರ್ಡ್ರು ತುಂಬಾ ಚೆನ್ನಾಗಿದೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಆಮೇಲೆ ನನಗೆ ಪಿಂಕ್ ಅಂದರೆ ಫೇವ್ರೇಟ್ ಅಲ್ಲ. ಸೊ ಯಾವುದೇ ಇದಾದ್ರೂ ಎಲ್ಲದಕ್ಕೂ ನಾನು ಫಸ್ಟು ಹೋಗ್ತಾ ಇದ್ದಿದ್ದೆ ಪಿಂಕ್ 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 ಅಂತ ಹೋಗ್ತಾಯಿದ್ದೆ. ಹಂಗೂ ಎಲ್ಲ ಅಂತಾಯಿದ್ರು, ಅಯ್ಯೋ ಅದು ಏನು ನಿನ್ನ ಹತ್ರ ಎಲ್ಲ ಥರದ್ದು ಆಲ್ರೆಡಿ ಪಿಂಕ್ ಸೀರೆಗಳು ಒಂದಷ್ಟಿದೆ, ರೇಷ್ಮೆ ಸೀರೆನೂ ಪಿಂಕಲ್ಲಿ 2 ಇದೆ, ಮತ್ತು ಪಿಂಕ್ ಪಿಂಕ್ ಕತ್ಯ ಅಂತದ್ದು ಏನು ಅನ್ನೋದು ಗೊತ್ತಿಲ್ಲ ನನಗೆ. ಪಿಂಕು ಮತ್ತು ಪರ್ಪಲ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗುತ್ತೆ ಇದು 2 ಕಲರು. ನೀನು ಹೇಳು, ನನಗೆ ಚೆನ್ನಾಗಿವೆ. ನಾನು ಚೆನ್ನಾಗಿರೋದಕ್ಕೆ ತಾನೇ ಅಂಗಡಿಯಿಂದ ತಂದಿರೋದು. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಸೀರೆ ಬಂದ್ಬಿಟ್ಟು ಇದು ಮಮ್ಮಿಗೆ, ಹುಡುಗಿ ಮನೆ ಕಡೆಯಿಂದ ಮಮ್ಮಿಗೊಂದು ಸೀರೆ ಕೊಡಿಸ್ಬೇಕಿರುತ್ತಲ್ಲ, ಅದಕ್ಕೋಸ್ಕರ ಈ ಸೀರೆನ ತೊಗೊಂಡಿದ್ವಿ. ಬಟ್ ನಾವು ಸೆಲೆಕ್ಟ್ ಮಾಡಿದ್ದು ಬೇರೆ ಸೀರೆ. ಇದು ಹೇಗೆ ಮಿಸ್ಪ್ಲೇಸ್ ಆಗಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಆದ್ರೂ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ಇದರಲ್ಲೂ ಕೂಡ ಡಾರ್ಕ್ ಗ್ರೀನ್ ಇದೆ, ಬಟ್ ಕಲರ್ ವೈಸ್ ತುಂಬಾ ಚೆನ್ನಾಗಿದೆ. ಈ ಕಲರಲ್ಲಿ ಕೂಡ ಮಮ್ಮಿ ಹತ್ರ ಇರಲಿಲ್ಲ. ಸೊ ಸರಿ ಆಯಿತು ಬಿಡು, ಇದನ್ನೇ ಇರಲಿ ಅಂತೇಳಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು ಇವಾಗ. ಹಾಗೇನೇ ಈ ಸೀರೆ ಬಂದ್ಬಿಟ್ಟು ನನಗೆ ಅಂತೇಳಿ ಫ್ಯಾನ್ಸಿ ಸೀರೆನ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಈ ಸೀರೆ ಕೂಡ ಒಂದು ಇದೆ. ಮತ್ತು ಇನ್ನೊಂದು ಏನಂದರೆ ಫುಲ್ ಓಪನ್ ಮಾಡಿ ತೋರಿಸೋಣ ಅಂದರೆ ಈ ನನ್ನ ಮಕ್ಳಿಗೆ ಕಾಟ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತೇಳಿ. ಹಾಗೆ ಇದು ಇನ್ನೊಂದು ಗ್ರೀನ್ ಕಲರ್ ಸ್ಯಾರಿ ನನಗೆ ಅಂತ ತೊಗೊಂಡೆ. ಈ ಸ್ಯಾರಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ರೇಷ್ಮೆ ಸೀರೆ ಎಲ್ಲ ತೊಗೊಂಡ್ವಲ್ಲ ಬ್ರೈಡಲ್ ಸ್ಯಾರಿ, ಆ ಶಾಪಲ್ಲಿ ಲಾಸ್ಟಲ್ಲಿ ತೊಗೊಂಡಿದ್ದು ಸೀರೆ ಇದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು. ನೋಡಿದಿಷ್ಟು ನಂದು ಏನಮ್ಮ ನಂದಿವಿಷ್ಟು ಅಲ್ಲ, ಇವಿಷ್ಟು ನನಗೆ, ಇವು ಇಷ್ಟು ನಿಂದೆ ಎಲ್ಲ ನೀನೇ ತಗೊಂಡೋದು, ನನಗೆ ತಾಂಡಿರವ ಇವು. ತಗೊಂಡೋಗಿ ಎಲ್ಲ ಏನಂತೆ ನನಗೆ ತಾಯಿ ನಿಮ್ಮ ಅಪ್ಪ ನಿಮ್ಮ ತಮ್ಮ ಕೊಡ್ತಾರೆ, ನಂದೇನಾಗಬೇಕು, ನಾನು ಯಾಕೆ ಮಾತಾಡ್ಲಿಕ್ಕೆ ಮಧ್ಯ ಸರಿ ಮಲಗಿಸು. ನಂಬಿಲ್ಲ. ಇನ್ನು ಇಲ್ಲಿ ತಾತ ಬಂದ್ಬಿಟ್ಟು ನನಗೆ ಇದು ಒಂದಿದ್ದಕ್ಕೆ ನಂಬೇ ಇಲ್ಲ ತಾತ. ಎಲ್ಲೋ ಸುಮ್ಮನೆ ಹೇಳ್ತಾ ಇದ್ದಾಳೆ ಇವಳು, ಕೊಡೋರಿಗೆ ಸೀರೆ ಇದು, ಇವಳು ಸುಮ್ಮನೆ ಹೇಳ್ತಾ ಇದ್ದಾಳೆ ಅಂತಂದ್ರೆ. ಆಮೇಲೆ ಇದೆಲ್ಲ ಬ್ಲೌಸ್ ಹೊಲ್ಸೋಕ್ಕೆ ತೊಗೊಂಡೋಗ್ತಾ ಇದ್ದೀನಿ ಅಂತಂದರೆ ಅವ್ರದ್ದೆಲ್ಲ ಅಳತೆ ಬ್ಲೌಸ್ ಇಸ್ಕೋಬೇಕಲ್ಲ, ಅವ್ರಿಗೆಲ್ಲ ಎಂತೂ ಹೊಲ್ಸ್ಕೊಡ್ಬೇಕು, ಅವ್ರಿಗೆ ಸೀರೆ ಕೊಡಬೇಕಷ್ಟೇ ಅಲ್ವಾ, ಆ ಬ್ಲೌಸು ಹೊಲ್ಸ್ಕೊಡ್ತೀರಾ ಅಂತೆಲ್ಲ ಅಂತಾಯಿದ್ರು. ಅದಕ್ಕೆ ಇಲ್ಲ ಇದೆಲ್ಲನೂ ನನಗೇನೆ ಅಂತ ಹೇಳಿ ನಾ ಹೇಳ್ತಾ ಇದ್ದೆ. ಸೊ ನೋಡಿದ್ರಲ್ಲ, ಇದಿಷ್ಟು ಬಂದ್ಬಿಟ್ಟು ನನ್ನ ತಮ್ಮನ ಮದುವೆಗೆ ಸ್ಯಾರಿ ಶಾಪಿಂಗ್ ವಿಡಿಯೋ ಆಗಿರುತ್ತೆ. ಐ ಹೋಪ್ ನೀವು ಇಷ್ಟಪಟ್ಟಿರ್ತೀರಾ ಅಂತೇಳಿ. ಸೊ ಇನ್ನು ಈ ಬ್ಯಾಗಲ್ಲಿ ನಾನು ಹಂಗೆ ಸ್ಟಿಚ್ ಹಾಕ್ಸೋಕ್ಕೂ ಕೂಡ ಕೊಡಬೇಕಿತ್ತಲ್ಲ ಅಂತೇಳಿ ತೊಗೊಂಡಿದ್ದೀನಿ. ರೇಷ್ಮೆ ಸೀರೆಗಳ್ನೆಲ್ಲ ಈ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ, ನಾರ್ಮಲ್ ಫ್ಯಾನ್ಸಿ ಸೀರೆಗಳನ್ನೆಲ್ಲ ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನಗೆ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಓಕೆನಾ? ಓಕೆ, ಬಾಯ್, ಟೇಕ್ ಕೇರ್. ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಏನು ಮಾಡ್ತಾಯಿದ್ದೀನಿ. ಓಕೆ, ಬಾಯ್.